ಈ ವಿಡಿಯೋ ಬಂದು ಲಾಸ್ಟ್ ವಿಡಿಯೋ ಹಾಕಿದ್ನಲ್ವಾ, ಅದ್ರದ್ದು ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಇವತ್ತು ಶನಿವಾರ ಆಗಿದ್ರಿಂದ ನನ್ನ ಹಸ್ಬೆಂಡ್ ಮನೇಲಿ ವಾರ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸನ ಮುಗಿಸ್ಕೊಂಡು ನಮ್ಮ ಅಮ್ಮನ ಮನೆಗೆ ಹೋಗೋಣ ಅಂತ ಹೊರಟಿದ್ವಿ. ಹೋಗೋ ದಾರಿಲಿ ಬೇಲ್ದಣ್ಣಿನ ಮರ ಸಿಕ್ತು. ತುಂಬಾ ಬೇಲ್ದಣ್ಣೆ ಎಲ್ಲ ಉದ್ರಿದ್ವು ಅಂತ ಹೇಳ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ನಮ್ಮ ಮನೆಯವರೆಲ್ಲ ಆಯ್ಕೋತಿದ್ರು. ನಾವು ಚಿಕ್ಕವರಿದ್ದಾಗ ಈ ತರ ಹಣ್ಣುಗಳನ್ನೆಲ್ಲ ಇಷ್ಟೊಂದು ಇರೋಕೆ ಬಿಡ್ತಿರ್ಲಿಲ್ಲ. ಉದ್ರಿಲ್ಲ ಅಂತಂದ್ರೂ ಕಲ್ಲು ಎಸ್ಬಿಟ್ಟು ಆಯ್ಕೊಂಡು ಹೋಗ್ತಿದ್ವಿ. ರಜೆ ಸಿಕ್ಕರೆ ಸಾಕು ಈ ತರ ಬೇಲ್ದೆಣ್ಣು, ಬಾರೆಣ್ಣು, ನೇರ್ಲೆಣ್ಣು ಅಂತಂದು ಹೇಳ್ಬಿಟ್ಟು ಆಯ್ಕೊಂಡು ಹೋಗ್ತಿದ್ವಿ. ಬಟ್ ಇವಾಗಿನ ಮಕ್ಕಳು ಆ ಥರ ಎಲ್ಲ ಬರೀ ಮೊಬೈಲಲ್ಲೇ ಟೈಮ್ ಪಾಸ್ ಮಾಡ್ತಾರೆ, ಮನೆಯಿಂದ ಆಚೆನೆ ಬರಲ್ಲ. ನಮಗೆಲ್ಲ ಅವಾಗ ಮೊಬೈಲ್ ಇರಲಿಲ್ಲ, ಏನಿರಲಿಲ್ಲ. ನಮಗೆ ಈ ಥರದ್ರಲ್ಲೇ ಟೈಮ್ ಪಾಸ್ ಆಗ್ತಿದ್ದು. ಈ ಬೇಲ್ದೆಣ್ಣು ಹೆಲ್ತ್ಗೆ ತುಂಬ ಒಳ್ಳೇದಂತೆ. ಇದು ಕೊಲೆಸ್ಟ್ರಾಲ್ ಲೆವೆಲ್ನ ಕಡಿಮೆ ಮಾಡುತ್ತೆ, ಮತ್ತೆ ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ, ಮತ್ತೆ ಡಯಾಬಿಟಿಸ್ನ ಕಡಿಮೆ ಮಾಡುತ್ತೆ, ಮತ್ತೆ ಇದರಲ್ಲಿ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಸೊ ನಾವು ಇದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ ಅಥವಾ ಬೆಲ್ಲ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತಿಂತೀವಿ, ಚೆನ್ನಾಗಿರುತ್ತೆ. ಇನ್ನೇನು ಮಳೆ ಎಲ್ಲ ಸ್ಟಾರ್ಟ್ ಆಗಿತ್ತಲ್ವಾ, ಸೊ ಈ ಟೈಮಲ್ಲಿ ಗಿಡಗಳೆಲ್ಲ ಹಾಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ಒಂದೆರಡು ಗಿಡಗಳೆಲ್ಲ ಎತ್ಕೊಂಡಿದ್ವಿ ನಾವು. ಸೇವಂತಿಗೆ ಹೂವಿನ ಗಿಡ, ದುಂಡ್ಮಲ್ಗೆ ಹೂವಿನ ಗಿಡ, ಮತ್ತೆ ಮನಿ ಪ್ಲಾಂಟ್ ಎಲ್ಲ ಇದ್ವು. ಸೊ ಅವನ್ನೆಲ್ಲ ತಗೊಂಡಿದ್ವಿ ನಮ್ಮ ಅಮ್ಮನ ಮನೆ ಹತ್ರ ಹಾಕೋಣ ಅಂತ ಹೇಳ್ಬಿಟ್ಟು. ಅಲ್ಲಿ ಸ್ವಲ್ಪ ಮಣ್ಣು ಚೆನ್ನಾಗಿಲ್ಲ, ಸೊ ಸ್ವಲ್ಪ ಮಣ್ಣು ಎತ್ಕೊಂಡಿದ್ವಿ. ಹೋಗ್ಬಿಟ್ಟು ಗಿಡಗಳನ್ನೆಲ್ಲ ಹಾಕಿದ್ವಿ. ಮತ್ತೆ ಇಲ್ಲಿ ಕಾಣಿಸ್ತಿದ್ಯಲ್ವಾ, ಈ ಗಿಡನೂ ನಾನು ನನ್ನ ಮನೆಯವರೇ ಹಾಕಿದ್ದು. ಮದುವೆ ಆಗಿ ಒಂದು 2 months ಏನೋ ಆಗಿತ್ತು ಅನ್ಸುತ್ತೆ, ಆ ಟೈಮಲ್ಲಿ ಹಾಕಿದ್ದು. ಇವಾಗ ಇಷ್ಟುದ್ದ ಆಗಿದೆ, ಹೂವೆಲ್ಲ ಬಿಡ್ತಿದೆ. ಇದೇನು ಹೂವು ಅಂತ ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಗಿಡ ಎಲ್ಲ ಹಾಕಾದ್ಮೇಲೆ ನಮ್ಮಮ್ಮ ನಮ್ಮ ಮನೆಯವ್ರಿಗೆ ಇಷ್ಟ ಅಂತಂದು ಹೇಳ್ಬಿಟ್ಟು ಕಡ್ಲೆಕಾಯಿ ಹುರಿದಿದ್ರು. ಸೊ ಎಲ್ಲರೂ ಕುತ್ಕೊಂಡು ಕಡ್ಲೆಕಾಯಿ ತಿಂದ್ವಿ. ಆಮೇಲೆ ನಮ್ಮಮ್ಮ ಚೂರು ಬೆಣ್ಣೆ ಇತ್ತು ಅಂತಂದು ಹೇಳ್ಬಿಟ್ಟು ತುಪ್ಪ ಕಾಯಿಸ್ತಿದ್ರು. ಡೈಲಿ ಹಾಲು ಹಾಕಿಸ್ಕೋತಾರಲ್ವ, ಅದರಲ್ಲಿ ಟೀ ಮಾಡಿ ಮಿಕ್ಕಿರೋ ಹಾಲಿಗೆ ಎಪ್ಪಾಕ್ಬಿಟ್ಟು ಡೈಲಿ ಚೂರು ಬೆಣ್ಣೆನ ಎತ್ತಿಟ್ಟಿದ್ರಂತೆ. ಮಾಡ್ತಿದ್ದು ಇಷ್ಟೇ ತುಪ್ಪ ಆದ್ರೂ ಮನೆಯೆಲ್ಲ ಫುಲ್ ಗಮ್ ಅಂತಿತ್ತು. ನಮ್ಮಮ್ಮ ತುಪ್ಪ ಮಾತ್ರ ಸೂಪರಾಗಿ ಮಾಡ್ತಾರೆ. ನನಗಂತೂ ಸಖತ್ ಅಂದರೆ ಸಖತ್ ಇಷ್ಟ. ನಾನು ಎಷ್ಟೊಂದು ಕಡೆ ತುಪ್ಪ ತಿಂದಿದ್ದೀನಿ, ಬಟ್ ನಮ್ಮಮ್ಮ ಮಾಡೋ ತುಪ್ಪದ ಮುಂದೆ ಯಾವ ತುಪ್ಪನೂ ಇಲ್ಲ. ಎಲ್ರಿಗೂ ಅಷ್ಟೇ ಅಮ್ಮ ಮಾಡೋದು ಅಂತಂದರೆ ಇಷ್ಟ ಆಗೇ ಆಗುತ್ತೆ. ಬಟ್ ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ, ಸೊ ನನಗಿಷ್ಟ. ಫುಲ್ ಹರಳಾಗಿ ಚೆನ್ನಾಗಿರುತ್ತೆ. ತುಪ್ಪ ಎಲ್ಲ ಕಾಯಿಸಾದ್ಮೇಲೆ ಲಾಸ್ಟಲ್ಲಿ ಉಳಿದಿರುತ್ತಲ್ಲ, ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟು ಮತ್ತು ಬೆಲ್ಲದ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾರೆ. ಅದಂತೂ ಸಖತ್ತಾಗಿರುತ್ತೆ ತಿನ್ನೋಕ್ಕೆ. ನಿಮಗೂ ಇಷ್ಟನಾ ಅಂತ ಕಮೆಂಟ್ ಮಾಡಿ. ನನಗಂತೂ ಸಖತ್ ಇಷ್ಟ ಇದು.